ಇಲ್ಲಿ ಮೂಲ ಪ್ರಶ್ನೆ ಇರೋದೇ ಕ್ರಿಶ್ಚಿಯನ್ ಧರ್ಮಕ್ಕೆ ಯಾಕೆ ಮತಾಂತರ ಆಗಿದ್ರು? ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ, ತಾರತಮ್ಯ ಇದೆ, ಹಿಂಗಾಗಿ ನಮಗೆ ಒಂದು ಸಮಾನಾಂತರ ಅವಕಾಶ ಸಿಗುತ್ತೆ ಕ್ರಿಶ್ಚಿಯನ್ರಲ್ಲಿ ಅಂತ ಅವಕಾಶ ಇತ್ತು. ಅವ್ರು ಹಾಗಾಗಿ ಮತಾಂತರ ಆದರು. ಅವ್ರನ್ನ ಮತ್ತೆ ಜಾತಿ ವ್ಯವಸ್ಥೆಯಲ್ಲಿ ತರೋದ್ರಿಂದ ಅವ್ರಿಗೆ ಮಾಡೋ ಅನ್ಯಾಯ ಅಲ್ವಾ ಇದು? ಇದಕ್ಕೆ ಯಾರು ಉತ್ತರ ಕೊಡ್ತಿಲ್ಲ ಗೊತ್ತಾಗ್ತಿಲ್ಲ ನಮಗೆ. ನೆಕ್ಸ್ಟ್ ಮುಂದುವರೆದು ಇವತ್ತು ಒಕ್ಕಲಿಗ ಸಮುದಾಯದ ಮಹತ್ವದ ಸಭೆಯ ಉದ್ದೇಶ, ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಅದನ್ನು ನೋಡೋಣ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವ ಈ ಸಭೆಗಿರುತ್ತೆ. ಜಾತಿ ಗಣತಿ ಸಮಾಲೋಚನಾ ಹೆಸರಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಕ್ಕಲಿಗ ರಾಜಕೀಯ ದಿಗ್ಗಜರು ಕೂಡ ಪಾಲ್ಗೊಳ್ಳುತ್ತಾರೆ. ಪಕ್ಷಾತೀತವಾಗಿ ಒಕ್ಕಲಿಗ ರಾಜಕೀಯ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಕ್ಕಲಿಗ ನಾಯಕರು ಜಾತಿ ಗಣತಿಯನ್ನ ವಿರೋಧಿಸ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಗೊಂದಲವನ್ನ ಸರಿಪಡಿಸಿ ಮುಂದುವರಿಕೆಗೆ ಬೆಂಬಲವನ್ನ ಕೊಡ್ತಾರಾ? ಪಕ್ಷಾತೀತ ನಿರ್ಣಯಕ್ಕೆ ಯತ್ನ, ಸರ್ಕಾರಕ್ಕೆ ಧರ್ಮ ಸಂಕಟ ಫಿಕ್ಸ್. ಒಕ್ಕಲಿಗ ಸಮುದಾಯದ ನಿಲುವು ಹಾಗಾದ್ರೆ ಏನು? ಈಗಾಗಲೇ ಲಿಂಗಾಯತ ಸಮುದಾಯದಲ್ಲಿ ಒಂದಿಷ್ಟು ಗೊಂದಲಗಳಿದಾವೆ, ಪ್ರಶ್ನೆಗಳಿದಾವೆ. ಇನ್ನು ಏಕತಾ ಸಮಾವೇಶ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾಡಿದ್ರು. ಬಟ್ ಈಗ ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳಿರುವಂಥದ್ದು. ಯಾಕೆಂದರೆ ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಖಂಡತುಂಡವಾಗಿ ವಿರೋಧಿಸುವಂತಹ ಕೆಲಸವನ್ನು ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರು ಮಾಡಿದರು. ಅದರಲ್ಲಿ ಮುಂಚೂಣಿಯಲ್ಲಿದ್ದಿದ್ದೆ DK ಶಿವಕುಮಾರ್ ಅವರು. ಈಗ ಮತ್ತೊಮ್ಮೆ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ಸಭೆಯನ್ನು ಸೇರೋದಕ್ಕೂ ಕೂಡ ಒಕ್ಕಲಿಗ ನಾಯಕರುಗಳು ಮುಂದಾಗ್ತಾ ಇದ್ದಾರೆ ಪಕ್ಷಾತೀತವಾಗಿ. ಈ ಸಭೆಯಲ್ಲಿ ಜಾತಿ ಗಣತಿಯ ವಿಚಾರಕ್ಕೆ ಯಾವ ರೀತಿಯ ನಿರ್ಣಯಕ್ಕೆ ಬರಲಾಗುತ್ತೆ? ಮೊನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ DK ಶಿವಕುಮಾರ್ ಅವರು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ರು ಮುಖ್ಯಮಂತ್ರಿಗಳಿಗೆ ಅನ್ನುವಂತಹ ಮಾತುಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಸಾಕಷ್ಟು ಗೊಂದಲ ಮತ್ತು ಆಕ್ಷೇಪಗಳ ನಡುವೆ ಜಾತಿ ಗಣತಿಯನ್ನು ನಡೆಸೋದಕ್ಕೆ ನಿರ್ಧಾರ ಆಗಿದೆ. ಈಗಾಗಲೇ ಲಿಂಗಾಯತ ಸಮುದಾಯದಲ್ಲಿ ಒಂದಿಷ್ಟು ಗೊಂದಲಗಳಿದಾವೆ. ಬಟ್ ಒಕ್ಕಲಿಗ ಸಮುದಾಯದಲ್ಲಿ ಇರುವಂತಹ ಪ್ರಶ್ನೆ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಏಕೆಂದರೆ ಈ ಹಿಂದೆಯ ಜಾತಿ ಗಣತಿಯನ್ನು ವಿರೋಧಿಸುವಂತಹ ಕೆಲಸವನ್ನು ಒಕ್ಕಲಿಗ ಸಮುದಾಯದ ನಾಯಕರುಗಳು ಪಕ್ಷಾತೀತವಾಗಿ ಮಾಡಿದ್ರು. ಬಟ್ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರಕ್ಕೆ ಬರಬಹುದು, ಜೊತೆಗೆ ಈ ಸಭೆ ಎಷ್ಟು ಮುಖ್ಯವಾಗುತ್ತೆ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಲಿಂಗಾಯತ ಸಮಾವೇಶ ಅಂದರೆ ಏಕತಾ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಜಾತಿ ಗಣತಿಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದರೆ ವೀರಶೈವ ಲಿಂಗಾಯತ ಅಂತ ಜಾತಿ ಕಾಲಂನಲ್ಲಿ ಬರೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ನಿರ್ಣಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದರೆ ಧರ್ಮದ ಕಾಲಂನಲ್ಲಿ ಯಾವ ರೀತಿ ಬರೆಸಬೇಕು ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಅನ್ನೋದು ಕೂಡ ಪ್ರಸ್ತಾಪ ಆಗಿದೆ. ಇನ್ನುಳಿದಂತೆ ಒಕ್ಕಲಿಗ ಸಮುದಾಯದ ಒಂದು ಸ್ಟ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಕೂಡ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿಯೇ ಇವತ್ತು ಆ ಒಂದು ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಮುದಾಯದ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ DK ಶಿವಕುಮಾರ್ ಅವರ ರೋಲ್ ಕೂಡ ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಯಾಕೆಂದರೆ ಈ ಹಿಂದೆ ಸಮುದಾಯದ ಒಳಗಿನ ಸಭೆಯಲ್ಲಿ ಇದೇ DK ಶಿವಕುಮಾರ್ ಅವರು ಜಾತಿ ಗಣತಿಯನ್ನು ವಿರೋಧ ಮಾಡಿದರು. ಆದರೆ ಹೊರಗಡೆ ರಾಜಕೀಯವಾಗಿ ಇಲ್ಲ ಸರ್ಕಾರದವನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಕಾದ್ ನೋಡ್ತಾ ಇರಿ ಎಂದರು. ಹಾಗಾಗಿ ಅದರಲ್ಲಿ ಕೂಡ ಸಕ್ಸಸ್ ಆದರು. ಅಂದರೆ ಜಾತಿ ಗಣತಿ ಕಾಂತರಾಜು ವರದಿಯವರ ತಿರಸ್ಕಾರ ಮಾಡೋದಕ್ಕೆ, ಆ ವರದಿಯನ್ನು ಜಾರಿಗೆ ಬರದೇ ಇರತಕ್ಕಂಥ ನೋಡ್ಕೊಳ್ಳೋಕೆ ಬೇರೆ ಬೇರೆ ರೀತಿಯ ತಂತ್ರಗಳು ಏನು ಮಾಡಬೇಕು ಪಾರ್ಟಿ ಒಳಗಡೆ ಅದನ್ನು ಕೂಡ ಮಾಡಿದ್ರು. ಹಾಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಆದಿಯಾಗಿ ಕುಮಾರಸ್ವಾಮಿ ಜೊತೆಗೆ DK ಶಿವಕುಮಾರ್ ಎಲ್ಲರೂ ಕೂಡ ಸಮುದಾಯದ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಪ್ರತಿನಿಧಿಯಾಗೂ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅಲ್ಲಿ ಇರ್ತಾರೆ, ಜೊತೆಗೆ ಸಮುದಾಯದ ಪ್ರತಿನಿಧಿಯಾಗೂ ಕೂಡ ಇರ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಧರ್ಮ ಸಂಕಟ. ಈ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಯಾವ ರೀತಿ ಮ್ಯಾನೇಜ್ ಮಾಡಿ ಅದಕ್ಕೆ ಒಪ್ಪಿಸ್ತಾರೆ, ಮತ್ತೆ ಏನೆಲ್ಲ ವಿರೋಧಗಳಿದೆ ಆ ವಿರೋಧಗಳನ್ನು ಸರ್ಕಾರದ ಗಮನಕ್ಕೆ ತಂದು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ. ಸಹಜವಾಗಿ ವಿರೋಧ ಪಕ್ಷಗಳ ನಾಯಕರು ತಮಗೆ ಅಭಿಪ್ರಾಯಗಳನ್ನು ಕೂಡ ಬೇರೆ ರೀತಿ ವ್ಯಕ್ತಪಡಿಸ್ತಾರೆ. ಅವರಿಗೆ ಸರ್ಕಾರದ ಬಗ್ಗೆ ಯಾವುದೇ ರೀತಿಯ ಆತಂಕ ಇರೋದಿಲ್ಲ. ಆದರೆ DK ಶಿವಕುಮಾರ್ ಅವರ ರೋಲ್ ಕೂಡ ಇಲ್ಲಿ ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಇವತ್ತಿನ ಒಕ್ಕಲಿಗ ಸಮುದಾಯದ ಸ್ಟ್ಯಾಂಡ್ ಏನು ಅನ್ನೋ ಆಧಾರದ ಮೇಲೆ ಮುಂದಿನ ಬೇರೆ ಬೇರೆ ರೀತಿಯ ಜಾತಿ ಗಣತಿಯ ಪರಿಣಾಮ ಪ್ರಭಾವಗಳು ಏನಾಗುತ್ತೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.